ತನುಶ್ರೀ ದತ್ತ ಒಂದು ಕಾಲದ ಮಿಸ್ ಇಂಡಿಯಾ. ನಂತರ ಅವರು ಬಾಲಿವುಡ್ ಪ್ರವೇಶಿಸಿ ಕೆಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದು ನೀವು ನೋಡಿರ್ಬೋದು. 15 ವರ್ಷಗಳ ಹಿಂದೆ ಚಿತ್ರಗಳಲ್ಲಿ ನಟಿಸೋದನ್ನು ಆಕೆ ನಿಲ್ಲಿಸಿದ್ರು. ಆದರೆ ಇವತ್ತು ಇಂದವರು ಅಕ್ಷರಶಃ ಅರೆ ಹುಚ್ಚಿಯಾಗಿಬಿಟ್ಟಿದ್ದಾಳೆ. ಒಂದು ಕಾಲದ ಮಿಸ್ ಇಂಡಿಯಾ ಇಂದು ಮಾನಸಿಕ ರೋಗಿ. ಒಂದು ಕಾಲದಲ್ಲಿ ಬಹುಭಾಷಾ ತಾರೆಯಾಗಿ ಮೆರೆದಿದ್ದ ತನುಶ್ರೀ ದತ್ತ ಸಿನಿಮಾ ರಂಗ ಎನ್ನುವ ಮಾಯಾಲೋಕದ ಆಕರ್ಷಣೆಗೆ ಸಿಲುಕಿ ಯಶಸ್ಸನ್ನು ಅರಸಿ ಬರುವ ಹುಡುಗಿಯರು ಹಲವು ಸಲ ದೀಪಕ್ಕೆ ಸಿಕ್ಕ ಪತಂಗದ ಹುಳುಗಳಂತೆ ಉರಿದು ಹೋಗುವ ಹಲವು ಉದಾಹರಣೆಗಳನ್ನ ನಾವು ನೋಡಬಹುದು. ಇಲ್ಲಿ ದೀರ್ಘಕಾಲ ಉಳಿದುಕೊಳ್ಳಬೇಕಾದ್ರೆ ಬ್ಯೂಟಿ, ಕಾಂಟ್ಯಾಕ್ಟ್ ಜೊತೆಗೆ ಲಕ್ ಸಹ ಇರಬೇಕಾಗುತ್ತದೆ. ಇವು ಮೂರರಲ್ಲಿ ಒಂದೇ ಒಂದು ಜೊತೆಗಿಲ್ಲದಿದ್ದರೂ ಅಂತಹ ನಟ ಅಥವಾ ನಟಿ ಬೋರ್ಡಿಗಿಲ್ಲದಂತೆ ಸಿನಿಮಾ ರಂಗದಿಂದ ಹೊರಟು ಹೋಗುತ್ತಾರೆ. 2004ರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಆಗಿ ಆಯ್ಕೆಯಾಗಿ ಮಿಸ್ ಯೂನಿವರ್ಸ್ ನಲ್ಲೂ 10ನೇ ಸ್ಥಾನದವರೆಗೂ ಬಂದಿದ್ದ ತನುಶ್ರೀ ದತ್ತ ಎನ್ನುವ ಸುರಸುಂದರಿ ಬಾಲಿವುಡ್ ಸ್ಟಾರ್ ಆಗಿಯೂ ಸಹ ಕೊನೆಯಲ್ಲಿ ಲಕ್ ಕೈಕೊಟ್ಟು ಅವಕಾಶ ಸಿಗದೆ ಹೇಗೆ ಅರೆಹುಚ್ಚಿಯಾಗಿದ್ದಾಳೆ ಎನ್ನುವುದನ್ನು ನೋಡಿದರೆ ಅಚ್ಚರಿಯ ಜೊತೆಗೆ ಅನುಕಂಪವೂ ಮೂಡುತ್ತದೆ. ಹೀಗೆ ತನ್ನ ಸೌಂದರ್ಯದಿಂದಲೇ ಬಾಲಿವುಡ್ ಚಿತ್ರರಂಗವನ್ನ ತನ್ನತ್ತ ಸೆಳೆದ ತನುಶ್ರೀ ದತ್ತ 2005ರಲ್ಲಿ ಆಶಿಕ್ ಬನಾಯಾ ಅಪ್ನೆ ಎನ್ನುವ ಸೂಪರ್ ಹಿಟ್ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟಿದ್ದರು. ಮೊದಲ ಚಿತ್ರವೇ ಹಿಟ್ ಆಗಿದ್ದರಿಂದ ತನುಶ್ರೀ ದತ್ತ 5 ವರ್ಷಗಳ ಕಾಲ ಬಾಲಿವುಡ್ನ ರಾಣಿಯಾಗಿ ಮೆರೆದಿದ್ದರು. ತನುಶ್ರೀ ದತ್ತ ನಟಿಸಿದ್ದ ಮೊದಲ ಚಿತ್ರವೇ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಮತ್ತು ಅವಳು ಸಖತ್ತು ಬ್ಯೂಟಿ ಕೂಡ ಆಗಿದ್ದರಿಂದ ಅವಳಿಗೆ ಸಾಲು ಸಾಲು ಅವಕಾಶಗಳು ಸಿಗಲು ತಡವಾಗಲಿಲ್ಲ. ಹೀಗೆ ಎಂಟ್ರಿಯಾದ ನಂತರ ತೆಲುಗಿನ ಸ್ಟಾರ್ ನಂದಮೂರಿ ಬಾಲಕೃಷ್ಣ ಚಿತ್ರದಲ್ಲೂ ಅವಕಾಶ ಸಿಕ್ಕಿ ತನುಶ್ರೀ ಬಹುಭಾಷಾ ತಾರೆಯಾದಳು. ಅವಕಾಶಗಳು ಕಡಿಮೆಯಾಗಿ ಮಾನಸಿಕ ರೋಗಿಯಾದಳೆ ತನುಶ್ರೀ. ನನಗೆ ಸಹಾಯ ಮಾಡಿ ಎಂದು 10 ಗೋಗರೆದ ಬಾಲಿವುಡ್ ನಟಿ. ಹೀಗೆ ತಾರೆಯಾಗಿ ಬೆಳೆದ ತನುಶ್ರೀ ದತ್ತ ಮಾಡಿದ ಚಿತ್ರಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮೀಟು ಅಭಿಯಾನವನ್ನ ಪ್ರಾರಂಭಿಸಿದ ಬಗ್ಗೆ ನೋಡೋಕ್ಕೂ ಮುಂಚೆ ಈಗ ತನುಶ್ರೀ ದತ್ತ ಅವರ ಜೀವನ ಎಂತಹ ದಾರುಣ ಸ್ಥಿತಿಗೆ ಬಂದು ನಿಂತಿದೆ ಅನ್ನೋದರ ಬಗ್ಗೆ ಹೇಳ್ತೀವಿ ಕೇಳಿ. ತನುಶ್ರೀ ದತ್ತಾಳ ವಿಷಯವನ್ನ ನಾವೀಗ ನಿಮ್ಮ ಮುಂದೆ ಡೀಟೇಲ್ ಆಗಿ ಇಡ್ತಿರೋ ಉದ್ದೇಶ ಅವಳ ಈಗಿನ ಜೀವನ ಹೇಗೆ ನರಕವಾಗಿ ಪರಿವರ್ತನೆಯಾಗಿದೆ ಅನ್ನೋದನ್ನ ಹೇಳುವ ಕಾರಣಕ್ಕೆ. ಅವಕಾಶಗಳು ಸಿಗುವುದು ಕಡಿಮೆಯಾದಾಗ ಒಬ್ಬ ನಟಿ ಅದನ್ನ ಜೀರ್ಣಿಸಿಕೊಂಡು ಬದುಕನ್ನ ಬೇರೆ ದಾರಿಯಲ್ಲಿ ಕೊಂಡೊಯ್ಯಲು ಪ್ರಯತ್ನಿಸದಿದ್ದರೆ ಹೇಗೆ ಮಾನಸಿಕ ಅಸ್ವಸ್ಥರಾಗಿ ಬಿಡುತ್ತಾರೆ ಎನ್ನುವುದಕ್ಕೆ ಇಂದು ತನುಶ್ರೀ ದತ್ತ ತಲುಪಿರುವ ದಾರುಣ ಬದುಕೆ ಸಾಕ್ಷಿ ಎನ್ನಬಹುದು. ಅಷ್ಟಕ್ಕೂ ತನುಶ್ರೀ ದತ್ತಾಗೆ ಆಗಿರುವುದಾದ್ರೂ ಏನು ಅನ್ನೋದನ್ನ ಹೇಳೋಕ್ಕೂ ಮುಂಚೆ ಅವಳು ಮೊನ್ನೆ ತಾನೇ ಸ್ವತಃ ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿರುವ ವಿಡಿಯೋದಲ್ಲಿ ಏನು ಹೇಳಿದ್ದಾಳೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ಕ್ರಿಜೋಫ್ರೀನಿಯಾ, ನನ್ನನ್ನ ದಯವಿಟ್ಟು ಯಾರಾದರೂ ಕಾಪಾಡಿ, ನನಗೆ ಸಹಾಯ ಮಾಡಿ, ಪೂರ್ತಿ ತಡವಾಗೋಕೆ ಮುಂಚೆ ನನಗೆ ಸಹಾಯ ಮಾಡಿ ಎಂದು ಅಳುತ್ತಾ ಗೋಗರಿಯುತ್ತಾ ಇನ್ಸ್ಟಾ ವಿಡಿಯೋದಲ್ಲಿ ಕೇಳಿಕೊಂಡಿರುವ ತನುಶ್ರೀ ದತ್ತ ಸ್ಥಿತಿ ನೋಡಿದ್ರೆ ಅಯ್ಯೋ ಎನಿಸದೆ ಇರದು. ಅವರು ವಿಡಿಯೋದಲ್ಲಿ ತಮಗಾಗುತ್ತಿರುವ ಮಾನಸಿಕ ಹಾಗೂ ದೈಹಿಕ ಕಿರುಕುಳದ ಬಗ್ಗೆ ಗೋಳು ತೋಡಿಕೊಂಡಿದ್ದಾರೆ. ಅವರೇನು ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿ. ನನ್ನ ಮನೆಯಲ್ಲೇ ನನಗೆ ಕಿರುಕುಳ ನೀಡಲಾಗುತ್ತಿದೆ. ಈ ಬಗ್ಗೆ ನಾನು ಪೊಲೀಸರಿಗೆ ಕರೆ ಮಾಡಿ ಹೇಳಿದ್ದೇನೆ. ಠಾಣೆಗೆ ಬಂದು ದೂರು ದಾಖಲಿಸುವಂತೆ ಪೊಲೀಸರು ನನಗೆ ಹೇಳಿದ್ದಾರೆ. ನನಗೆ ಆರೋಗ್ಯ ಸರಿಯಿಲ್ಲ. ಕಳೆದ 5 ವರ್ಷಗಳಿಂದ ತುಂಬಾ ಕಿರುಕುಳ ಅನುಭವಿಸುತ್ತಿದ್ದು ನನ್ನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿದೆ. ನನ್ನ ಮನೆ ಬಾಗಿಲು ಬಡಿಯುವುದು, ಕಳ್ಳತನ ಮಾಡುವುದು, ಮನೆ ಹೊರಗಿನಿಂದ ಜೋರಾದ ಶಬ್ದ ಮಾಡುವುದು, ಹೀಗೆ ನಾನಾ ರೀತಿಯಲ್ಲಿ ನನ್ನ ಮನೆಯಲ್ಲಿಯೇ ನನಗೆ ಕಿರುಕುಳ ನೀಡುತ್ತಿದ್ದಾರೆ. ತೀರಾ ತಡವಾಗುವ ಮುಂಚೆ ದಯವಿಟ್ಟು ನನಗೆ ಸಹಾಯ ಮಾಡಿ. ನನ್ನ ಮನೆಯ ಹೊರಗಿನಿಂದ ಜೋರಾದ ಶಬ್ದ ಕೇಳಿ ಬರುತ್ತಿದೆ. ಒಂದೊಮ್ಮೆ ಮನೆಯ ಬಾಗಿಲು ಬಡಿಯುತ್ತಾರೆ, ಮನೆ ಕೆಲಸಕ್ಕೆಂದು ಬಂದು ಕಳ್ಳತನ ಮಾಡುತ್ತಾರೆ. ಈ ಬಗ್ಗೆ ಕಟ್ಟಡದ ಆಡಳಿತ ಮಂಡಳಿ ತಿಳಿಸಿದ್ದೇನೆ, ಆದರೆ ಅದರಿಂದ ಪ್ರಯೋಜನವಾಗಿಲ್ಲ. ನನಗೆ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಕೆಲಸದವರ ಮೇಲೂ ನಂಬಿಕೆ ಕಳೆದುಕೊಂಡಿದ್ದರಿಂದ ಕೆಲಸಕ್ಕಾಗಿ ಯಾರನ್ನ ನೇಮಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆರೋಗ್ಯ ಸಮಸ್ಯೆ ನಡುವೆಯೇ ಮನೆಯ ಎಲ್ಲ ಕೆಲಸವನ್ನು ನಾನೇ ಮಾಡಿಕೊಳ್ಳುತ್ತಿದ್ದೇನೆ. ತನುಶ್ರೀ ದತ್ತ. ತನುಶ್ರೀ ದತ್ತ ಸ್ಕಿಜೋಫ್ರೇನಿಯಾದಿಂದ ನರಳುತ್ತಿದ್ದಾಳ.
ಮಾಜಿ ಭಾರತದ ಸುಂದರಿ ಈ ಸ್ಥಿತಿಗೆ ತಲುಪಲು ಕಾರಣವೇನು? ತನುಶ್ರೀ ದತ್ತಾ ಹೇಳಿದ್ದನ್ನ ಕೇಳಿದ್ರೆ ನಿಮಗೇನಿಸುತ್ತದೆ? ಅವಳು ಹೇಳಿಕೊಳ್ಳುತ್ತಿರುವಂತೆ ಅವಳಿಗೆ ನಿಜವಾಗಲೂ ಯಾರಾದರೂ ಹೊರಗಿನವರು ಕಿರುಕುಳ ನೀಡುತ್ತಿದ್ದಾರೆಯೇ ಎನಿಸುತ್ತದೆಯೇ? ಖಂಡಿತ ಇಲ್ಲ. ಯಾಕೆಂದರೆ ತನುಶ್ರೀ ಹೇಳಿಕೊಳ್ಳುತ್ತಿರುವ ಎಲ್ಲ ಲಕ್ಷಣಗಳು ಒಂದೇ ಒಂದು ಮಾನಸಿಕ ಕಾಯಿಲೆಯತ್ತ ಬೆರಳು ಮಾಡಿ ತೋರಿಸುತ್ತದೆ. ಆ ಕಾಯಿಲೆ ಸ್ಕಿಜೋಫ್ರೆನಿಯಾ. ಏನಿದು ಸ್ಕಿಜೋಫ್ರೇನಿಯಾ? ತನುಶ್ರೀ ನಿಜವಾಗ್ಲೂ ಈ ರೋಗದಿಂದ ಬಳಲ್ತಾ ಇದ್ದಾರಾ? ತನುಶ್ರೀ ದತ್ತಾ ಹೀಗಾಗೋಕ್ಕೆ ಕಾರಣ ಏನು? ಮೀಟೂ ಪ್ರಕರಣ ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ಯಾ? ತನುಶ್ರೀ ದತ್ತಾಳಿಗೆ ಸ್ಕಿಜೋಫ್ರೇನಿಯಾ ಇರ್ಬೋದು ಅನ್ನೋದಕ್ಕೆ ಹಲವು ಕಾರಣಗಳನ್ನು ನಾವು ನೋಡ್ಬೋದು. ಅಷ್ಟಕ್ಕೂ ಸ್ಕಿಜೋಫ್ರೇನಿಯಾ ಅಂದ್ರೇನು? ತನುಶ್ರೀ ದತ್ತಾ ಇದಕ್ಕೆ ಗುರಿಯಾಗಿರುವ ಸಾಧ್ಯತೆ ಎಷ್ಟಿದೆ? ಅದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನು ನೋಡೋಣ ಬನ್ನಿ. ಸ್ಕಿಜೋಫ್ರೇನಿಯಾ ಎಂದರೇನು ಗೊತ್ತಾ? ಮಾನಸಿಕ ಭ್ರಮೆಗೆ ಒಳಗಾಗಿದ್ದಾಳ ತನುಶ್ರೀ ದತ್ತಾ. ತನುಶ್ರೀ ದತ್ತಾ ಎನ್ನುವ ಮಾಜಿ ಮಿಸ್ ಇಂಡಿಯಾ ಇಂದು ಕಾಲಚಕ್ರದಲ್ಲಿ ಸಿಲುಕಿ ಜರ್ಜರಿತಳಾಗಿ ಹೋಗಿದ್ದಾಳೆ. ಸಣ್ಣ ವಯಸ್ಸಿನಲ್ಲೇ ಸ್ಟಾರ್ ಆಗಿ ಮೆರೆದ ತನುಶ್ರೀ ನಂತರ ಅವಕಾಶ ವಂಚಿತಳಾಗಿ ಅಕ್ಷರಶಃ ಅರೆಹುಚ್ಚಿಯಾಗಿ ಹೋಗಿದ್ದಾಳೆ. ವೈದ್ಯಕೀಯ ಭಾಷೆಯಲ್ಲಿ ಸ್ಕಿಜೋಫ್ರೇನಿಯಾ ಎಂದು ಕರೆಯಲ್ಪಡುವ ರೋಗಕ್ಕೆ ತನುಶ್ರೀ ದತ್ತಾ ಬಲಿಯಾಗಿದ್ದಾಳ ಎನ್ನುವ ಪ್ರಶ್ನೆ ಅವಳು ಇತ್ತೀಚೆಗೆ ಮಾಡಿರುವ ವಿಡಿಯೋವನ್ನು ನೋಡಿದಾಗ ಅನಿಸದೇ ಇರದು. ಅಷ್ಟಕ್ಕೂ ಸ್ಕಿಜೋಫ್ರೇನಿಯಾ ಎಂದರೇನು ಅನ್ನೋದನ್ನ ಹೇಳ್ತೀವಿ ನೋಡಿ. ಸ್ಕಿಜೋಫ್ರೇನಿಯಾ ಒಂದು ಮಾನಸಿಕ ಅಸ್ವಸ್ಥತೆಯಾಗಿದ್ದು ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದರ ಮುಖ್ಯ ಲಕ್ಷಣಗಳೆಂದರೆ ಮಾನಸಿಕ ಭ್ರಮೆ, ಅಸ್ತವ್ಯಸ್ತವಾದ ಮಾತು ಮತ್ತು ನಡವಳಿಕೆ ಮತ್ತು ಋಣಾತ್ಮಕ ನಡವಳಿಕೆ. ತನುಶ್ರೀ ದತ್ತಾ ಈ ರೋಗಕ್ಕೆ ತುತ್ತಾಗಿರಬಹುದೆಂದು ಭಾವಿಸಲು ನಾವು ಈ ಕಾರಣಗಳನ್ನು ನೋಡಬಹುದು. ಸ್ಕಿಜೋಫ್ರೇನಿಯಾ ಲಕ್ಷಣಗಳು. ಮೊದಲನೆಯ ಮುಖ್ಯ ಲಕ್ಷಣವೆಂದರೆ ಅದು ಭ್ರಮೆ, ಅಂದರೆ ಇಲ್ಲದಿರುವ ವಸ್ತುಗಳನ್ನು ಕೇಳುವುದು, ನೋಡುವುದು, ಅನುಭವಿಸುವುದು. ಉದಾಹರಣೆಗೆ, ಇದಕ್ಕೆ ತುತ್ತಾದ ವ್ಯಕ್ತಿಯು ತನ್ನ ಸುತ್ತಮುತ್ತಲ ಜನರು ಇರದಿದ್ದರೂ ಅವರನ್ನು ನೋಡುತ್ತಾರೆ, ಅವರ ಧ್ವನಿಯನ್ನು ಕೇಳುತ್ತಾರೆ. ರೋಗಿಗೆ ಯಾರೂ ಇಲ್ಲದಿದ್ದರೂ ಅವರ ಗಲಾಟೆ ಕೇಳಿಸುತ್ತದೆ. ಸುಳ್ಳನ್ನ ಸತ್ಯ ಎಂದು ಭಾವಿಸುವ ಮಾನಸಿಕ ರೋಗಿ. ನಾವು ತನುಶ್ರೀ ದತ್ತಾ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಅವರು ಹೇಳುವುದು, ನನ್ನ ಮನೆಯ ಹೊರಗಿನಿಂದ ಜೋರಾಗಿ ಗಲಾಟೆ ಮಾಡುವ ಶಬ್ದ ಕೇಳಿಸುತ್ತದೆ, ಹಾಗೆಯೇ ಬಾಗಿಲನ್ನು ಜೋರಾಗಿ ಬಡಿಯುತ್ತಾರೆ, ಕಿರುಕುಳ ನೀಡುತ್ತಾರೆ ಎಂದು ಹೇಳಿ ಹತ್ತುಕೊಂಡಿದ್ದಾಳೆ. ಇಲ್ಲಿ ತನುಶ್ರೀ ದತ್ತಾ ಮನೆ ಎದುರು ನಿಜವಾಗಿಯೂ ಯಾವುದೇ ಗಲಾಟೆ ಕೂಗು ನಡೆಯದಿದ್ದರೂ, ಅವರ ಮನೆ ಬಾಗಿಲನ್ನು ಯಾರೂ ಹೊಡೆಯದಿದ್ದರೂ ತನುಶ್ರೀ ಮನಸ್ಸಿನ ಭ್ರಮೆ ಅವರಿಗೆ ಹಾಗೆ ಅನಿಸುವಂತೆ ಮಾಡುತ್ತಿದೆ. ಇನ್ನು ವಾಸ್ತವಕ್ಕೆ ಸಂಬಂಧಿಸಿದಂತೆ ಅವರು ಎಷ್ಟು ಬಲವಾಗಿ ಸುಳ್ಳನ್ನ ಸತ್ಯ ಎಂದು ಭ್ರಮಿಸುತ್ತಾರೆ ಎಂದರೆ, ತಮ್ಮನ್ನು ಎಲ್ಲರೂ ಮೋಸ ಮಾಡುತ್ತಿದ್ದಾರೆ, ತಮ್ಮನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆ ಎಂದುಕೊಳ್ಳುತ್ತಿದ್ದಾರೆ. ಇಲ್ಲಿ ತನುಶ್ರೀ ದತ್ತಾ ಪ್ರಕರಣದಲ್ಲಿ ನೋಡುವುದಾದರೆ ಇಲ್ಲಿ ಅವರು ಮನೆಯ ಕಳ್ಳತನವಾಗುತ್ತದೆ. ಮನೆ ಕೆಲಸದವರ ಮೇಲೂ ನಾನು ನಂಬಿಕೆಯನ್ನು ಕಳೆದುಕೊಂಡಿದ್ದೇನೆ ಎನ್ನುವುದನ್ನು ಹಾಗೂ ಪೊಲೀಸ್ನವರಿಗೆ ಫೋನ್ ಮಾಡಿದ್ದೇನೆ ಎಂದೆಲ್ಲ ಹೇಳಿಕೊಳ್ಳುವುದು ನೋಡಿದರೆ ಇದು ಸ್ಕಿಜೋಫ್ರೇನಿಯಾ ಎನ್ನುವುದು ಖಚಿತವಾಗುತ್ತದೆ. ತರ್ಕಬದ್ಧವಾಗಿ ಮಾತನಾಡಲು ಕಷ್ಟಪಡುವ ರೋಗಿ. ತನುಶ್ರೀ ದತ್ತಾ ಮಾನಸಿಕ ಸ್ಥಿತಿ ತಿಳಿದಿದ್ದಾರಾ ಗೆಳೆಯರು? ಸ್ಕಿಜೋಫ್ರೇನಿಯಾದ ಮತ್ತೊಂದು ಲಕ್ಷಣವೆಂದರೆ ಅವರು ತರ್ಕಬದ್ಧವಾಗಿ ಮಾತನಾಡಲು ಅಥವಾ ಯೋಚನೆ ಮಾಡಲು ಕಷ್ಟಪಡುತ್ತಾರೆ. ಅವರ ಮಾತುಗಳು ಗೊಂದಲದಿಂದ ಕೂಡಿರುತ್ತವೆ ಮತ್ತು ಅರ್ಥಹೀನವಾಗಿರುತ್ತದೆ. ಇಲ್ಲಿ ತನುಶ್ರೀ ದತ್ತಾ ಹೇಳಿರುವ ಹೇಳಿಕೆಯಲ್ಲಿ ಅವರು 2020ರಿಂದಲೂ ಇಂತಹ ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಎನ್ನುವುದನ್ನು ನೋಡಿದ್ರೆ, ಹಾಗೂ ಸತತ 5 ವರ್ಷಗಳಿಂದಲೂ ಅವರು ಮಾತಾಡುತ್ತಿರುವ ಈ ಆರೋಪಗಳಿಗೆ ಅಪಾರ್ಟ್ಮೆಂಟ್ ಮಾಲೀಕರಾಗಲಿ, ಗೆಳೆಯರಾಗಲಿ, ಪೊಲೀಸ್ನವರಾಗಲಿ ಸ್ಪಂದಿಸುತ್ತಿಲ್ಲವೆಂದು ಅವಳ ಪ್ರತಿಯೊಂದು ಹೇಳಿಕೆ ಗೊಂದಲಮಯ ಹಾಗೂ ಅರ್ಥಹೀನವಾಗಿದೆ ಎಂದು ಅರ್ಥ. ಸ್ಕಿಜೋಫ್ರೇನಿಯಾದ ಮತ್ತೊಂದು ಲಕ್ಷಣವೆಂದರೆ ಅವರು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇಷ್ಟಪಡದಿರುವುದು, ಹಾಗೆಯೇ ಜೀವನದಲ್ಲಿ ಆಸಕ್ತಿ ತೋರದಿರುವುದು ಮತ್ತು ಭಾವನೆಗಳನ್ನು ಸಹಜವಾಗಿ ವ್ಯಕ್ತಪಡಿಸಲು ವಿಫಲರಾಗುವುದು. ತನುಶ್ರೀ ದತ್ತಾ ಕಳೆದ 5 ವರ್ಷಗಳಿಂದ ತನ್ನ ಮನೆ ಬಿಟ್ಟು ಸರಿಯಾಗಿ ಹೊರಗೆ ಬಾರದಿರುವುದು, ಯಾರನ್ನು ನಂಬದಿರುವುದು, ತನ್ನ ಮನೆಯಲ್ಲಿ ಮಾತ್ರ ಕಳ್ಳತನವಾಗುತ್ತಿದೆ ಎಂದು ಹೇಳುವುದು ಮತ್ತು ಅವಳಿಗೆ ಈ 5 ವರ್ಷಗಳಿಂದ ಅವಳ ಸಂಬಂಧಿಕರಾಗಲಿ ಗೆಳೆಯರಾಗಲಿ ಒಬ್ಬರೂ ಅವಳ ಸಹಾಯಕ್ಕೆ ಬರದಿರುವುದನ್ನು ನೋಡಿದರೆ ಅವಳ ಮಾನಸಿಕ ಸ್ಥಿತಿ ಸರಿಯಿಲ್ಲ ಎನ್ನುವುದು ಎಲ್ಲರಿಗೂ ತಿಳಿದಂತಿದೆ. ಇದೇ ಕಾರಣಕ್ಕಾಗಿ ತನುಶ್ರೀ ದತ್ತಾ ಇಂದು ಒಬ್ಬಂಟಿಯಾಗಿದ್ದಾರೆ. ಮೀಟೂ ಪ್ರಕರಣ ತನುಶ್ರೀ ದತ್ತಾ ಅವರ ಇಂದಿನ ಕರುಣಾಜನಕ ಸ್ಥಿತಿ ತಲುಪೋಕೆ ಕಾರಣ ಆಯಿತಾ? ಆಘಾತದಿಂದ ಹೊರಬರಲು ತನುಶ್ರೀ ದತ್ತಾ ಮಾಡಿದ್ದೇನು? ತನುಶ್ರೀ ದತ್ತಾ ಇಂದು ಮಾನಸಿಕ ರೋಗಿಯಾಗಿರಬಹುದು, ಆದರೆ ಅದಕ್ಕೆ ಅವಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದೇ ಕಾರಣ ಆಯಿತಾ
ಅನ್ನೋ ಪ್ರಶ್ನೆಗೆ ಉತ್ತರಿಸೋದು ಅಷ್ಟು ಸುಲಭ ಅಲ್ಲ. ನಾನಾ ಪಾಟೇಕರ್ ಮೇಲೆ ಮೀಟೂ ಆರೋಪ. ತನುಶ್ರೀ ಆರೋಪವನ್ನ ಬೆಂಬಲಿಸಿದ್ದ ಪತ್ರಕರ್ತ. ತನುಶ್ರೀ ದತ್ತ ಈ ಸ್ಥಿತಿಗೆ ತಲುಪಲು ಕಾರಣವೇನು ಎಂಬುದನ್ನು ನೋಡುವುದಾದ್ರೆ 2013ರಲ್ಲಿ ನಡೆದ ಒಂದು ಘಟನೆ ಅವರನ್ನ ಈ ಸ್ಥಿತಿಗೆ ತಳ್ಳಿರಬಹುದು ಎನ್ನುವಂತಿದೆ. ಏನದು ಘಟನೆ ಎಂದರೆ 2018ರಲ್ಲಿ ಅವರು ಜೂಮ್ ಟಿವಿಗೆ ನೀಡಿದ ಸಂದರ್ಶನವೊಂದರಲ್ಲಿ 2009 ಹಾರ್ನ್ ಓಕೆ ಪ್ಲೀಸ್ ಸೆಟ್ನಲ್ಲಿ ನಾನಾ ಪಾಟೇಕರ್ ನನಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ಆರೋಪಿಸಿದ್ದರು. ಇದು ಭಾರತದಲ್ಲಿ ಮೀಟೂ ಚಳವಳಿಗೆ ವೇಗ ನೀಡಿತ್ತು. ದತ್ತ ಅದಕ್ಕೂ ಮೊದಲೇ 2008ರಲ್ಲಿ ನಾನಾ ಪಾಟೇಕರ್ ವಿರುದ್ಧ ಆರೋಪಗಳನ್ನು ಮಾಡಿದ್ದರು. ಸಿನಿ ಮತ್ತು ಟಿವಿ ಕಲಾವಿದರ ಸಂಘಕ್ಕೆ ದೂರು ಸಹ ಸಲ್ಲಿಸಿದ್ದರು. ಆದರೆ ಆಗ ಅವಳ ಆರೋಪವನ್ನು ನಿರ್ಲಕ್ಷಿಸಲಾಗಿತ್ತು. ಆದರೆ ದತ್ತ ಅವರ 2018ರ ಹೇಳಿಕೆಯ ನಂತರ ಬಾಲಿವುಡ್ನ ಸಿಂಟಾ ಈ ವಿಷಯದಲ್ಲಿ ಅವರ ಕ್ಷಮೆಯಾಚಿಸಿತ್ತು. 2008ರ ಲೈಂಗಿಕ ಕಿರುಕುಳದ ಮುಖ್ಯ ದೂರು ಪರಿಹರಿಸಲಾಗಿಲ್ಲ ಎಂದು ಒಪ್ಪಿಕೊಂಡರು. ಈ ಪ್ರಕರಣವು 3 ವರ್ಷಗಳಿಂದ ಹಳೆಯದಾಗಿರುವುದರಿಂದ ಅದನ್ನು ಮತ್ತೆ ತೆರೆಯಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದರು. ತನುಶ್ರೀ ಅವರ ಈ ಆರೋಪವನ್ನು ಪತ್ರಕರ್ತೆ ಜಾನಿಸ್ ಸಿಕ್ವೇರಾ ಅವರು ಘಟನೆಯ ಪ್ರತ್ಯಕ್ಷದರ್ಶಿ ಎಂದು ಹೇಳಿಕೊಂಡು ತಮ್ಮ ಆರೋಪವನ್ನು ಬೆಂಬಲಿಸಿದ್ದರು. ಆಘಾತವನ್ನು ಮರೆಯಲು ಆಧ್ಯಾತ್ಮದ ಮೊರೆ ಹೋದ ದತ್ತ. ಮಿಸ್ ಇಂಡಿಯಾದಿಂದ ಬಾಲಿವುಡ್ ಪ್ರವೇಶಿಸಿದ್ದ ತನುಶ್ರೀ ದತ್ತ. 2009ರಲ್ಲಿ ಘಟನೆ ನಡೆದ ನಂತರ ತನುಶ್ರೀ ದತ್ತ ಆಘಾತಕ್ಕೊಳಗಾಗಿ ಖಿನ್ನತೆಗೆ ಒಳಗಾಗಿದ್ದರು. ಹೀಗಾಗಿ ಸಿನಿಮಾ ರಂಗದಿಂದ ಹೊರಬಂದ ತನುಶ್ರೀ ದತ್ತ ಆಧ್ಯಾತ್ಮಿಕತೆಯ ಮೂಲಕ ಚೇತರಿಸಿಕೊಳ್ಳಲು ಪ್ರಯತ್ನಿಸಿದ್ದರು. ಅದಕ್ಕಾಗಿ ಅವರು 1.5 ವರ್ಷಗಳ ಕಾಲ ಎಲ್ಲರನ್ನು ಬಿಟ್ಟು ಆಶ್ರಮದಲ್ಲಿ ವಾಸವಿದ್ದರು. ಇದಕ್ಕಾಗಿ ಅವರು ಲಡಾಖಿಗೆ ಹೋಗಿ ಬೌದ್ಧ ಧ್ಯಾನವನ್ನು ಸಹ ಕಲಿತರು. ಆದರೂ ತನುಶ್ರೀ ಮತ್ತು ಮನಸ್ಸಿಗಾದ ಆಘಾತದಿಂದ ಇದುವರೆಗೂ ಚೇತರಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎನ್ನುವುದು ಅವರ ಈಗಿನ ವಿಡಿಯೋ ನೋಡಿದ್ರೆ ಅರ್ಥವಾಗುತ್ತದೆ. ತನ್ನ ಯೌವನದ ದಿನಗಳಲ್ಲೂ ಸಹ ತನುಶ್ರೀ ದತ್ತ ಸ್ಟಾರ್ ಆಗಿ ಮೆರೆದಿದ್ದು ಕೇವಲ 5-6 ವರ್ಷಗಳ ಕಾಲ ಮಾತ್ರ. ಸಾವಿರದ 1984ರಲ್ಲಿ ಹುಟ್ಟಿದ ತನುಶ್ರೀ ತನ್ನ 20ನೇ ವಯಸ್ಸಿನಲ್ಲಿ ಅಂದರೆ 2004ರಲ್ಲಿ ಮಿಸ್ ಇಂಡಿಯಾ ಆಗಿದ್ದರು. ಅದರ ಜೊತೆಗೆ ಈ ವರ್ಷವೇ ಈಕ್ವೆಡಾರ್ನಲ್ಲಿ ನಡೆದ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲೂ ಸಹ ಭಾಗವಹಿಸಲು ಆಯ್ಕೆಯಾಗಿದ್ದರು. ಅಲ್ಲಿ 10ನೇ ಸ್ಥಾನ ಗಳಿಸಿದರು. ತನುಶ್ರೀ ದತ್ತಾಗೆ ಬಾಲಿವುಡ್ ಕೈ ಬೀಸಿ ಕರೆದಿತ್ತು. ಮಾಡಿದ ಮೊದಲ ಚಿತ್ರ ಆಶಿಕ್ ಬನಾಯ ಅಪನೆ ಚಿತ್ರ ಸೂಪರ್ ಹಿಟ್ ಸಹ ಆಗಿತ್ತು. ತಮಿಳು, ತೆಲುಗು ಚಿತ್ರಗಳಲ್ಲೂ ಅಭಿನಯಿಸಿದ್ದ ತನುಶ್ರೀ ದತ್ತ. ಹೀಗೆ ಬಾಲಿವುಡ್ನಲ್ಲಿ ನೆಲೆ ಊರಿದ ತನುಶ್ರೀ ಅಕ್ಕಪಕ್ಕದ ತೆಲುಗು, ತಮಿಳು ಚಿತ್ರಗಳಲ್ಲಿ ಸಹ ನಟಿಸಿ ಬಹುಭಾಷಾ ನಟಿ ಎನಿಸಿಕೊಂಡಳು. ಹೀಗೆ ತನ್ನ 20ನೇ ವಯಸ್ಸಿನಲ್ಲೇ ಸ್ಟಾರ್ ಆದ ತನುಶ್ರೀ ಅದನ್ನ ಬಹುಕಾಲದವರೆಗೆ ಉಳಿಸಿಕೊಳ್ಳುವಲ್ಲಿ ಮಾತ್ರ ವಿಫಲ ಆದಳು. ಕೇವಲ 5 ವರ್ಷ ಮಾತ್ರ ಸ್ಟಾರ್ ಆಗಿ ಮೆರೆದ ತನುಶ್ರೀಗೆ 26 ತುಂಬುವ ಮೊದಲೇ ಅವಕಾಶಗಳು ಸಿಗುವುದು ನಿಂತು ಹೋಗಿತ್ತು. 2010ರ ನಂತರದ ವರ್ಷಗಳಲ್ಲಿ ಅವರಿಗೆ ಅವಕಾಶಗಳು ಸಿಗುವುದು ತೀರಾ ಕಡಿಮೆಯಾಯಿತು. ಆಗಲೇ ಅವಳು ಮೀಟು ಆಘಾತ ಮತ್ತು ಅವಕಾಶ ವಂಚಿತರಾಗಿದ್ದರಿಂದ ನಿಧಾನವಾಗಿ ಒಬ್ಬಂಟಿಯಾಗುವುದರ ಜೊತೆಗೆ ಮಾನಸಿಕ ರೋಗಿಯಾಗಿಯೂ ಬದಲಾದಳು ಎನ್ನಬಹುದು. ತನುಶ್ರೀ ದತ್ತ ಇಂದು ಸ್ಕಿಜೋಫ್ರೇನಿಯಾದಂತಹ ಗಂಭೀರ ಮಾನಸಿಕ ಕಾಯಿಲೆಗೆ ತುತ್ತಾಗಿರುವ ಸಾಧ್ಯತೆ ಇದ್ದರೂ ಕೂಡ ಅವಳ ಇಂದಿನ ಈ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ನಮ್ಮನ್ನು ಕಾಡದೇ ಇರೋದಿಲ್ಲ. ತನುಶ್ರೀ ದತ್ತ ಬಣ್ಣದ ಲೋಕದ ಆಕರ್ಷಣೆಗೆ ಒಳಗಾಗಿ ರೆಕ್ಕೆ ಸುಟ್ಟುಕೊಂಡ ಪತಂಗವಾಗಿರಬಹುದಾದ ಸಾಧ್ಯತೆಯನ್ನು ನಾವು ಕೂಡ ಅಲ್ಲಗಳೆಯುವಂತಿಲ್ಲ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.